ಮದುವೆ ಮನೆ ಯಾವ ಥರ ಇರ್ತೈತಂದ್ರೆ ಕಲರ್ಫುಲ್ ಆಗಿ ಸಡಗರ ಸಂಭ್ರಮದಿಂದ ಖುಷಿಯಿಂದ ತುಂಬಿರ್ತೈತಿ. ಸೊ ಇವತ್ತು ಬೆಳಗ್ಗೆನ ಕಲರ್ಫುಲ್ ಆಗಿ ಸಿಂಪಲ್ ಆಗಿರುವಂಥ ಒಂದು ರಂಗೋಲಿನ ಬಿಡಿಸ್ತಾ ಇದ್ದೆ. ಸೊ ಎಲ್ಲರೂ ಕಾಮನ್ ಆಗಿ ಏನು ಕೇಳ್ತಿರ್ತಾರೆ ಅಂದ್ರೆ ನನ್ನ ಮಗ ಈ ಒಂದಾಗ ಮದುವೆ ಗದ್ದಲ ಒಳಗೆ ನಿನಗೆ ಅಷ್ಟೊಂದು ಕಾಡೋದಿಲ್ಲೇನ ಅಂತ ಕೇಳ್ತಿರ್ತಾರೆ. ಸೊ ಇಲ್ಲೇ ಐತೆ ನೋಡ್ರಿ ಅದರ ರೀಸನ್ನ. ಎಲ್ಲ ಮಾಮಗಳು ನನ್ನ ಮಗನಿಗೆ ಆಟಾಡಿಸೋದು, ಪೂರ್ತಿ ಹೊತ್ಕೊಂಡು ತಿರುಗಾಡೋದು, ತಿನ್ನಿಸೋದು, ಉಣ್ಸೋದು, ಆಮೇಲೆ ಅವ್ನಿಗೆ ಮಲಗಿಸೋದು ಕೂಡ ಅವರೇ ಮಾಡ್ತಿರ್ತಾರೆ. ಒಂದೊಂದ್ಸತಿ ಜೋಳಿಗೆ ಹಾಕಿ ಅವರೇ ತೂಗ್ತಿರ್ತಾರೆ. ಸೊ ಇವತ್ತು ಬಳೆಶಾಸ್ತ್ರ ಏನಿಲ್ಲ, ಅಡ್ವಾನ್ಸ್ ಆಗಿ ಬಳೆಗಳನ್ನು ಯಾಕೆ ತಂದರು ಅಂತಂದ್ರೆ ಇವತ್ತು ದೇವಿಗಳಿಗೆ ಬಳೆಗಳನ್ನೆಲ್ಲಾನು ಅಡ್ವಾನ್ಸ್ ಆಗಿ ಪೂಜೆಗೆಲ್ಲಾನು ಕೊಟ್ಬಿಡ್ತಾರೆ. 5 ಬಳೆ, 9 ಬಳೆ, 11 ಬಳೆ ಅಂತಂದು. ಸೊ ಅದನ್ನೆಲ್ಲಾನು ಕೊಟ್ಟು ಆದಮೇಲೆ ಇಟ್ಟು ಹೋಗ್ತಾರೆ. ನಾಳೆ ನಾವು ಬಳೆಶಾಸ್ತ್ರನ ಮುಂದುವರಿಸ್ಬೋದು. ಎಲ್ಲ ಬಳೆಗಳನ್ನು, ಆಮೇಲೆ ದಂಡಿ, ಆಮೇಲೆ ದಿ ನಮಸ್ಕಾರ ಹಾಕುವಂಥ ದಂಟುಗಳನ್ನು, ಸೀರೆಗಳು, ಉಡಿ ತುಂಬುವಂಥ ಸಾಮಾನುಗಳನ್ನೆಲ್ಲಾನು ಪ್ರಿಪೇರ್ ಮಾಡತ್ತಿದ್ದಾರೆ ನಮ್ಮ ಮಮ್ಮಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು FPG ವ್ಲಾಗ್ಸ್. ಸೊ ಇವತ್ತಿನ ಒಂದು ಕಾರ್ಯ ಏನು ಅಂತಂದ್ರೆ ದೇವಿಗೆ ಉಡಿ ತುಂಬೋ ಶಾಸ್ತ್ರ ಇವತ್ತ ನಡೀತೈತಿ. ಸೊ ಈವ್ನಿಂಗ್ ಟೈಮ್ ಈ ಒಂದು ಫಂಕ್ಷನ್ ಇಟ್ಕೊಂಡೇವಿ. ಸೊ ಆಲ್ರೆಡಿ ನಮ್ಮ ದೊಡ್ಡಮ್ಮ ರೆಡಿ ಆಗಿದ್ದಾರೆ, ನಾವು ಕೂಡ ರೆಡಿ ಆಗಿದ್ದೇವಿ. ಇಲ್ಲಿ ನಮ್ಮ ಅಣ್ಣ ಮತ್ತೆ ತಮ್ಮ ಎಲ್ಲರೂ ಇದಾರೆ. ಅವ್ರು ಏನೇನ್ ಮಾಡತ್ತಾರ ಅಂತ ಕೇಳೋಣ್ರಿ. ಹಾ, ಇಲ್ಲಿ ಬಂದ್ ನೋಡ್ರಿ ನಮ್ಮ ಅಣ್ಣ. ನೆಕ್ಸ್ಟ್ ಈಗ ನಾವು ಬಳೆಶಾಸ್ತ್ರ ಇವಾಗಷ್ಟೇ ಮುಗೀತು. ಇಲ್ಲ 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 ಆಕ್ಚುಲಿ ಬಳೆಶಾಸ್ತ್ರ ದೇವಿಗೆ ಅಷ್ಟೇ ಮುಗ್ದಿರೋದು. ದೇವಿಗೆ ಅದು ವರ್ಡ್ ಮಿಸ್ ಆಯ್ತು, ಕ್ಷಮೆ ಇರಲಿ. ಇಲ್ಲ, ಇಟ್ಸ್ ಓಕೆ, ನಡೆಯುತ್ತೆ. ನೆಕ್ಸ್ಟ್ ಇವಾಗ ದಿ ನಮಸ್ಕಾರ ಹಾಕೋದಕ್ಕೆ ರೆಡಿ ಆಗ್ತಿದ್ದಾರೆ. ದೀರ್ಘದಂಡ ನಮಸ್ಕಾರ ಅಂತಾರಲ್ಲ, ಅದನ್ನ ನಮ್ಮ ಕಡೆ ದಿ ನಮಸ್ಕಾರ ಅಂತ ಕರೀತಾರೆ. ಅದು ಇವಾಗ ಮಾಡೋದಕ್ಕೆ ರೆಡಿ ಆಗ್ತಾ ಇದೀವಿ. ಇಲ್ಲಿದ್ದಾರೆ ಎಂಟ್ರಿ ನೋಡ್ರಿ, ಎಂಟ್ರಿ ಸ್ಮಾರ್ಟ್ ಕೈ ಅಂತ ಅವ್ರು ಹೇಳ್ಕೊತಾರೆ. ನಾವು ಹೇಳ್ತೀವಿ, ನಾವು ಹೇಳ್ತೀವಿ, ಪಕ್ಕ ಅಲ್ಲ. ಅಂತಂದ್ರೆ ಕೊಡ ಅಂದ್ರೆ ಬಿಂದಿಗೆ ಎತ್ಕೊಂಡು ಹೋಗಿ ನೀರ್ನ ತುಂಬಿ ಕೊಡ್ಬೇಕು. ಈ ದೀರ್ಘ ನಮಸ್ಕಾರ ಆಗ್ತಾರಲ್ಲ, ಮುಂದೆ ನೀರ್ ಹಾಕೊಂಡು ಹೋಗ್ಬೇಕು. ಸೊ ಆ ಟೈಮಲ್ಲಿ ನೀರೆಲ್ಲ ರೆಡಿ ಇರೋ ತರ ನೋಡ್ಕೋಬೇಕಾಗಿರೋ ನಮ್ ಜವಾಬ್ದಾರಿ. ತುಂಬಿದ ಕೊಡದಲ್ಲಿ ನೀರ್ ಹಾಕೋದು. ಆಲ್ಮೋಸ್ಟ್ ಈ ಸಂಪ್ರದಾಯಗಳು ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೋತೀವಿ. ನಮ್ಗೆ ಎಷ್ಟು ಗೊತ್ತಿರುತ್ತೆ ಅದನ್ನಷ್ಟೇ ಹೇಳ್ತಿದೀವಿ. ಇವಾಗ ದ್ಯಾಮಮ್ಮಗ ದಿ ನಮಸ್ಕಾರ, ಆಮೇಲೆ ಉಡಿ ತುಂಬೋ ಶಾಸ್ತ್ರ ಇನ್ನೇನು ಸ್ಟಾರ್ಟ್ ಆಗಕತ್ತೈತಿ. ಆಮೇಲೆ ಇವತ್ತ ಬೆಳಗ್ಗೆ ಅಂತ ಏನೇನ್ ಮಾಡಿದ್ವಿ ಅನ್ನೋದನ್ನ ನೀವು ನೋಡ್ಕೊಂಡ್ ಬಂದಿರ್ಬೋದು. ಅಂಡ್ ನೆಕ್ಸ್ಟ್ ಇನ್ನೂ ಇಬ್ರು ಇಲ್ಲಿ ಕೂತಿದ್ದಾರೆ. ಇವ್ರ ಹತ್ರ ಇವ್ರು ಏನ್ ಕೆಲಸ ಇವತ್ ಮಾಡ್ತಾರ ಅನ್ನೋದನ್ನ ಕೇಳೋಣ. ಇವ್ರು ನಮ್ ದೊಡ್ಡಣ್ಣ, ಇವ್ರೇನ್ ಮಾಡ್ತಾರ ಕೇಳೋಣ. ಸೊ ನಮ್ಗೆ ಕೂಡ ಕೆಲಸ ಇದೆ ಗಾಯ್ಸ್. ನೋಡ್ರಿ, ಇವಾಗ ಎಂಟ್ರಿ ಆಗ್ತಿದೆ ನಮ್ ತಂಗಿ ಶೋಭಾ. ಆಲ್ರೆಡಿ ನಾ ಹೇಳಿದ್ನಲ್ಲ ಶಾಸ್ತ್ರಕ್ಕೆ ಬಳೆ ಇಡ್ಸೋದು ಅಂತಂದು. ನೋಡ್ರಿ, ಇವ್ರ ಶಾಸ್ತ್ರಕ್ಕೆ ಅಂತ ನಮ್ ದೊಡ್ಡಮ್ಮಗೆ ಆಮೇಲೆ ನಮ್ ತಂಗಿಗೆ ಬಳೆ ಇಡ್ಸಿದ್ದಾರೆ. ಸೊ ನಮಗೆಲ್ಲ ಬಳೆ ಶಾಸ್ತ್ರದಿಂದ ಬಳೆಗಳು ಬರ್ತಾವು. ಸೊ ಇವಾಗ ಏನೈತಿ, ನಮ್ ದೊಡ್ಡಮ್ಮ ಎಂಟ್ರಿ ಆಗುತ್ತೆ, ನಿಮ್ಗ ತೋರಿಸ್ತೀನಿ ಗಾಯ್ಸ್. ನೋಡ್ರಿ ಗಾಯ್ಸ್, ನಮ್ಮ ಮಮ್ಮಿ ಕೂಡ ಇಲ್ಲಿ ಗಡ್ಬಡ ಒಳಗಿದ್ದಾರೆ. ಎಲ್ಲ ಶಾಸ್ತ್ರಗಳನ್ನ ನಿಭಾಯಿಸ್ಬೇಕಲ್ವಾ. ಸೊ ಅದ್ರಲ್ಲಿ ಇಲ್ಲಿ ನಮ್ ದೊಡ್ಡಪ್ಪ ನೋಡಿ ದಿ ನಮಸ್ಕಾರ ಹಾಕೋದಕ್ಕೆ ಎಲ್ಲಾ ತರ ತಯಾರಿಯಾಗಿ ಬಂದಿದ್ದಾರೆ. ಗ್ರಾಮ ದೇವತೆಗೆ ದಿ ನಮಸ್ಕಾರ ಹಾಕೋದು. ಸೊ ನೆಕ್ಸ್ಟ್ ಇವಾಗ ನಮ್ಮ ಅಣ್ಣನ ಮಾತಾಡಿಸ್ತೀನಿ. ನಾನು ಆಕ್ಚುಲಿ ಬಳೆಶಾಸ್ತ್ರ ಎಲ್ಲ ಶಾಸ್ತ್ರಗಳ ಬಗ್ಗೆ ಹೇಳಿದ್ನಲ್ಲ. ಸೊ ನಮ್ಮ ಅಣ್ಣ ಏನ ಹೇಳಿದ್ರು ಅಂತಂದ್ರ, ಏನ್ ಹೇಳಿದ್ರಿ? ಏನಿಲ್ಲ, ಹೆಣ್ಮಕ್ಳಿಗೆ ಒಳ್ಳೊಳ್ಳೆ ಶಾಸ್ತ್ರಗಳಿದಾವೆ. ಗಂಡು ಮಕ್ಳಿಗೆ ಏನಂದ್ರೆ ಬರೀ ಕೆಲ್ಸ ಶಾಸ್ತ್ರ ಅಷ್ಟೇ. ಅದನ್ನ ಅದು ಬಿಟ್ರೆ ಏನು ಇರಲ್ಲ. ಒಳ್ಳೊಳ್ಳೆ ಶಾಸ್ತ್ರಗಳು, ಮಠ ಆಡುದು, ಮತ್ತೆ ಒಡ್ಕಲ್ ಕುಟ್ಟೋದು, ಆಮೇಲೆ ಲಕ್ಷ್ಮಿ ಮಾಡೋದು, ಆರತಿ ಮಾಡೋದು, ಬಳೆ ಇಡ್ಸ್ಕೊಳ್ಳೋದು. ಗಂಡ್ಮಕ್ಳಿಗೆ ಅಂತ ಯಾವ ಭಾಗ್ಯನೂ ಇಲ್ಲ. ಕೆಲಸ ಮಾಡೋದು ಸಿದ್ದರಾಮಯ್ಯರೇ ಕೊಟ್ಬಿಟ್ಟಿದ್ದಾರೆ ಎಲ್ಲ ಭಾಗ್ಯ ಹೆಣ್ಮಕ್ಳಿಗೆ. ನೋಡ್ರಿ ಹಂಗ ಅಂದಿದಾರಲ್ಲ. ಸೊ ನಾವು ನಾಳೆಯಿಂದ ಅವ್ರಿಗೂ ಕೂಡ ಶಾಸ್ತ್ರಗಳಲ್ಲಿ ಎಲ್ಲಾ ಶಾಸ್ತ್ರಗಳು ಅವ್ರಿಗೂ ಕೂಡ ಇನ್ವಾಲ್ವ್ ಮಾಡ್ಕೊಳ್ಳೋಣ. ಅವ್ರಿಗೂ ಬೇಜಾರು ಮಾಡೋದು ಬೇಡವಾ ಅಲ್ವಾ, ಅದ್ರ ಸಲುವಾಗಿ. ಸೊ ಆಲ್ಮೋಸ್ಟ್ ನನ್ನ ಮಗ ಇನ್ನ ಮಲ್ಕೊಂಡನ. ನನ್ನ ಮಗನು ತೋರಿಸ್ತೀನಿ. ಯದ್ನ ಅಂದ್ರೆ ಕರ್ಕೊಂಡು ಹೋಗೋಣ, ಇಲ್ಲ ಅಂದ್ರೆ ಇಲ್ಲೇ ಬಿಟ್ಟು ಹೋಗೋದು ಪ್ಲಾನ್ ಆಗೈತಿ. ಸೊ ನಾವು ನೋಡ್ಬೋದು ಇಲ್ಲೆಲ್ಲ ಶಾಸ್ತ್ರಕ್ಕೆಲ್ಲರೂ ರೆಡಿ ಮಾಡ್ಕೊಳಕತ್ತಾರ.
ಸೊ ಫೈನಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಆದ್ವಿ. ನಮ್ಮ ಅಣ್ಣಂದಿರು ನೀರು ಹಾಕಕ್ಕೆ ಬಿಂದಿಗೆ ಮತ್ತು ಕೊಡಗಳನ್ನು ತೊಗೊಂಡು ಮುಂದ್ಗಡೆ ಹೊಂಟರು. ಸೊ ಇವತ್ತು ನಾನು ಕೂಡ ಆರತಿನ ಹಿಡಿಬೇಕಾಗಿತ್ತು. ಅದ್ರ ಸಲುವಾಗಿ ಆರತಿನೆಲ್ಲ ಪ್ರಿಪೇರ್ ಮಾಡಿಕೊಂಡು ನಾನು ಕೂಡ ಆರತಿನ ಹಿಡ್ಕೊಂಡೆ. ನಮ್ಮನ್ನ ಎಲ್ಲ ಉಡಿ ತುಂಬ ಸಾಮಾನುಗಳನ್ನೆಲ್ಲ ಹಿಡ್ಕೊಂಡು ಬರಾತಿದ್ರು. ದೊಡ್ಡಮ್ಮ ದೊಡ್ಡಪ್ಪ ಇಬ್ಬರು ಕೂಡ ಹಳೆ ಬಟ್ಟೆಗಳನ್ನು ಉಟ್ಕೊಂಡು ಬರಾತಿದ್ರು. ಅಲ್ಲಿ ಹೋಗಿದ್ದು ನಮಸ್ಕಾರ ಹಾಕಿ ಹರಕೆನ ತೀರಿಸಿ ದೇವಿಗೆ ಉಡಿ ತುಂಬಿ ಬರುವಂಥ ಒಂದು ಪೂಜೆ ಇತ್ತು ಇವತ್ತು. ಸೊ ವ್ಲಾಗ್ಸ್ಗಳು ಮದುವೆ ಒಂದು ಕಾರ್ಯಗಳು ನಮ್ಮ ಸೈಡ್ ಯಾವ ಥರ ಮದುವೆ ಮಾಡ್ತೀವಿ ಅನ್ನೋ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಒಂದೊಂದಾಗಿ ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನಮಸ್ಕಾರ ಹಾಕೋದಕ್ಕೆ ಸುತ್ತಲೂ ಜಾಗ ಇರುತ್ತಲ್ಲ ಪ್ರದಕ್ಷಿಣೆ ಹಾಕುವಲ್ಲಿ ಅಲ್ಲೆಲ್ಲನೂ ಕ್ಲೀನಾಗಿ ನೀಟಾಗಿ ಸ್ವಚ್ಛ ಮಾಡಿ ಬಂದು ಆಮೇಲೆ ನಮ್ಮ ದೊಡ್ಡಮ್ಮ ದೊಡ್ಡಪ್ಪರಿಗೆ ಏನೈತಿ ತುಂಬಿದ ಕೊಡ್ದಾಗ ನೀರು ತೊಗೊಂಬಂದು ಅವರಿಗೆ ತಲೆ ಮೇಲೆಲ್ಲ ಈ ಥರ ಹಾಕ್ತಾರೆ. ಅದಾದಮೇಲೆ ಏನೈತಿ ನಮಸ್ಕಾರ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ನಮಸ್ಕಾರ ಹಾಕೋದು ನಿಮಗೆಲ್ಲರಿಗೂ ಗೊತ್ತಿರ್ತೈತಿ ಅಂತ ಅನ್ಕೊತೀನಿ. ಸೊ ಇದು ಪ್ರತಿಯೊಂದು ಮದುವೆ ನಡೆಯೋಕ್ಕಿಂತ ಮುಂಚೆ ಇದನ್ನು ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ. ಸೊ ನಮ್ಮ ಸೈಡ್ ಅಂತೂ ಇದು ಫಿಕ್ಸ್ ಮಾಡ್ತಾರೆ. ನನ್ನ ಮದುವೆಲೂ ಕೂಡ ಈ ಥರ ನಮ್ಮ ಮಮ್ಮಿ ಪಪ್ಪ ಹಾಕಿದ್ರು. ಆಮೇಲೆ ಗಂಡಿನ ಮನೆಯಲ್ಲಿ ಅಂದರೆ ನಮ್ಮ ಯಜಮಾನ್ರ ಮನೆಯಲ್ಲಿ ನಮ್ಮ ಅಜ್ಜಿ ತಾತನೂ ಕೂಡ ಅಲ್ಲಿ ಕೂಡ ಹಾಕಿದ್ರು. ಆ್ಯಕ್ಚುಲಿ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಥರ ಸಂಪ್ರದಾಯಗಳು ಇರ್ತಾವೆ. ಅಲ್ಲಿನ ಒಂದು ದೇವ್ರ ಮೇಲೆ ಆ ಒಂದು ಸಂಪ್ರದಾಯ ಡಿಪೆಂಡ್ ಆಗಿರ್ತೈತಿ. ಸೊ ಇದೇ ಥರ ನಮಸ್ಕಾರನ ಮನೆ ದೇವರಿಗೂ ಕೂಡ ನಾವು ಹಾಕಿ ಬಂದಿರ್ತೀವಿ. ಆಮೇಲೆ ಇಲ್ಲಿ ಊರಾಗ ಒಂದು ಗ್ರಾಮ ದೇವತೆಗೂ ಕೂಡ ನಾವು ಹಾಕಬೇಕಲ್ಲ, ಅದ್ರ ಸಲುವಾಗಿ ಕೂಡ ಇಲ್ಲಿ ಗ್ರಾಮ ದೇವತೆಗೆ ನಮಸ್ಕಾರನ ಹಾಕಿ ಒಂದೆರಡು ಸುತ್ತನ್ನ ನಮಸ್ಕಾರ ಹಾಕಿದ್ರು. ಸೊ ಇದು ಹಳ್ಳಿ ಆಗಿರೋದ್ರಿಂದ ಗುಡಿ ಸುತ್ತಮುತ್ತ ಅಷ್ಟೊಂದೇನು ಕ್ಲೀನ್ ಆಗಿರಲಿಲ್ಲ. ಸೊ ಅದ್ರ ಸಲುವಾಗಿ ಎರಡೇ ಸುತ್ತನ್ನ ನಮಸ್ಕಾರನೆಲ್ಲ ಮುಗಿಸಿ ಅವರು ಕೂಡ ವಾಪಸ್ಸು ಅದೇ ಥರ ಸ್ನಾನನ ಮಾಡಿಸ್ತಾರೆ ಬಿಂದಿಗೆಯಿಂದ ನೀರು ತೊಗೊಂಬಂದು. ಸೊ ಅವರು ಹೊರಗಡೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ನಾವು ಇಲ್ಲಿ ಕಂಬಳಿನೆಲ್ಲ ಹಾಸಿ ಶಾಸಕಿ ಅಂತಂದು ಹಾಕ್ತೇವಿ. ಸೊ ಇಬ್ಬರಿಗೂ ಬಂದು ಕೂತ್ಕೊಳ್ಳೋದಕ್ಕೆ ಈ ಥರ ಮಂಟಪ ಟೈಪ್ ಡಿಸೈನ್ ಮಾಡಿ ಬಿಡಿಸ್ತೇವೆ ಶಾಸಕಿ. ಸೊ ಇದು ಕೂಡ ನಮ್ಮ ಒಂದು ಸಂಪ್ರದಾಯನ ಅಂತಲೇ ಹೇಳ್ತೀನಿ. ಇದನ್ನ ಕೂಡ ಇಬ್ಬರು ಮುತ್ತೈದೆಯರು ಕೂಡಿ ಶಾಸಕಿನ ಹಾಕಬೇಕು. ಸೊ ಇದಿಷ್ಟನ್ನು ಹಾಕಿದಾದ್ಮೇಲೆ ದೊಡ್ಡಪ್ಪ ದೊಡ್ಡಮ್ಮ ಇಬ್ಬರು ಕೂತ್ಕೋತಾರೆ. ಆಮೇಲೆ ನನಗೆ ಆರತಿ ಹಿಡಿದವರಿಗೆ ದಂಡಿನ ಕಟ್ತಾರೆ. ಆಮೇಲೆ ದೊಡ್ಡಮ್ಮಗೂ ಕೂಡ ದಂಡಿನ ಕಟ್ತಾರೆ. ಆಮೇಲೆ ದೊಡ್ಡಪ್ಪಗೆ ಹಾರ ಹಾಕ್ತಾರೆ. ಸೊ ದೇವಿಗೆಲ್ಲ ಉಡಿನ ತುಂಬಿ ಪೂಜೆನೆಲ್ಲ ಸಲ್ಲಿಸಿ ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ನಮ್ಮ ತಂಗಿಯರು ಇಬ್ಬರು ಕೂಡ ಮದುವೆಗೆ ಬಂದರು. ಸೊ ಅವರಿಗೆ ರಜೆ ಇಲ್ಲದ್ರಿಂದ ಮದುವೆಗೆ 3 ದಿನ ಅಡ್ವಾನ್ಸ್ ಆಗಿ ಅಷ್ಟೇ ಬರೋಕ್ಕಾಯ್ತು. ನಾವು 1 ವಾರ ಬಂದಿದ್ದೆ, ಅವರು 3 ದಿನ ಬರೋಕ್ಕಾಯ್ತು. ಸೊ ಆ್ಯಕ್ಚುಲಿ ಎಲ್ಲರಿಗೂ ಮೆಹಂದಿ ಹಾಕಿಂದ ನನಗೆ ಟೈಮ್ ಸಿಗಲ್ಲ ಅಂತಂದು ಅಡ್ವಾನ್ಸ್ ಆಗಿ ನಾನು ಮೆಹಂದಿ ಹಾಕೊಳ್ಳಾಕತ್ತಿದ್ನಿ. ಸೊ ನಮ್ಮ ಪಪ್ಪ ಏನೈತಿ ನಮ್ಮ ತಂಗಿಯರು ಒಬ್ಬಾಕಿ ಬಾಗಲಕೋಟೆ ಒಬ್ಬಾಕಿ ಬೆಳಗಾವಿಂತ್ರ ಬಂದಿದ್ರು. ಸೊ ಅವರಿಬ್ಬರನ್ನು ಹುಣಗುಂದಿಂತ್ರ ಪಿಕಪ್ ಮಾಡ್ಕೊಂಡು ಬಂದಿದ್ರು. ಇನ್ಮೇಲೆ ಏನೈತಿ ಅಸಲಿ ಒಂದು ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತಾವು. ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ್ರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.